ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಯಾವ ಟಾಪಿಕ್ಕಿನ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಜಾಸ್ತಿ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದೇ ಇರ್ತದೆ. ಯಾಕಂದ್ರೆ ಇದ್ರೊಳಗೆ ನಮ್ಗೆ ಲಾಸ್ ಅನ್ನೋದು ಇರೋದಿಲ್ಲ. ಯಾವಾಗಲೂ ಇದರಲ್ಲಿ ನಾವು ಪ್ರಾಫಿಟ್ ಅನ್ನೇ ಬುಕ್ ಮಾಡ್ಕೋತೀವಿ. ಯಾಕಪ್ಪ ಅಂದ್ರೆ ಇದ್ರೊಳಗೆ ನಮ್ಗೆ ಟೈಮ್ ಇರ್ತದೆ. ಇದ್ರೊಳಗೆ ನಾವು ಏನು ಒಂದ್ಸಲಿ ನಾವು ಬೈ ಮಾಡಿದಾಗ ಇಂಟ್ರಾಡೇ ಅಂದ್ರೆ ಇವತ್ತ ಮುಂಜಾನೆ ನಾವು ಬೈ ಮಾಡಿದ್ರೆ ಸಂಜೆ 3:30 ಅಟ್ಲಿಗೆ ನಾವು ಅದನ್ನ ಸೆಲ್ ಮಾಡ್ಬೇಕಾಗ್ತದ. ಆದ್ರೆ ಸ್ವಿಂಗ್ ಟ್ರೇಡಿಂಗ್ ಒಳಗ ನೀವು ಈಗ ವಾರದ ಗಟ್ಲೆ ಹೋಲ್ಡಿಂಗ್ ಮಾಡ್ಬಹುದಾ, ಈ ತರ ನೀವು ತಿಂಗಳಗಟ್ಲೆ ಈ ತರ ನೀವು ಇದರಲ್ಲಿ ಹೋಲ್ಡಿಂಗ್ ಅನ್ನ ಮಾಡಬಹುದು. ಅದಕ್ಕಾಗಿ ಇದ್ರೊಳಗೆ ನಮ್ಗೆ ಯಾವಾಗ ಪ್ರಾಫಿಟ್ ಅನ್ನು ಬರ್ತದಲ್ಲ, ಯಾವಾಗ ಪ್ರಾಫಿಟ್ ಬಂದಾಗ ನಾವು ಇದನ್ನು ಎಕ್ಸಿಟ್ ಆಗ್ಬಹುದು. ನೀವು ಈಗ ಯೂಟ್ಯೂಬ್ ನಲ್ಲಿ ಎಷ್ಟು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ವೀಕ್ಲಿ ಹೋಲ್ಡಿಂಗ್ ಬಗ್ಗೆ ವಿಡಿಯೋಸ್ಗಳನ್ನ ನೋಡಿರ್ತೀರ. ಆದ್ರೂ ಕೂಡ ಅದ್ರೊಳಗೆ ನಿಮ್ಗೆ ಅಷ್ಟು ಒಳ್ಳೆಯ ಒಂದು ಪ್ರಾಫಿಟ್ ತಗೊಳಕ್ ಆಗ್ತಾ ಇಲ್ಲ, ಒಂದು ಒಳ್ಳೆ ವಿಡಿಯೋಸ್ಗಳು ನಮ್ಗೆ ಇದರಲ್ಲಿ ಬರ್ತಾ ಇಲ್ಲ ಅಂತ ಏನೋ ಒಂದು ಕನ್ಫ್ಯೂಷನ್ ಇದ್ರೆ ಅದನ್ನ ಕ್ಲಿಯರ್ ಮಾಡೋ ಸಲುವಾಗಿ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದ್ರೊಳಗೆ ನಾವು ಇನ್ಮೇಲೆ ನಾ ಏನ್ ಮಾಡ್ತೀನಿ, ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ವಾರಕ್ಕೆ 1-2 ವಿಡಿಯೋಸ್ ಅನ್ನ ಮಾಡಿ ಹಾಕ್ತೀನಿ. ಅದ್ರೊಳಗ ನೀವು ಅಮೌಂಟ್ ಅನ್ನ ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡಬಹುದು, ಪ್ರಾಫಿಟ್ ಅನ್ನ ತಗೋಬಹುದು. ಈಗ ನಾ ಈಗ ಒಂದು ಸ್ಟಾಕ್ ಗಳನ್ನ ಸರ್ಚ್ ಮಾಡುವಾಗ ಒಂದು ಒಳ್ಳೆ ಸ್ಟಾಕ್ ಅನ್ನ ನಿಮ್ಗೆ ಇವತ್ತ ನಾನು ಹುಡುಕಾಡಿ ಕೊಡ್ಬೇಕು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಅಂತ ಹೇಳಿ ನಾನು ಸರ್ಚ್ ಮಾಡುವಾಗ ನನಗ ಒಂದು ಒಳ್ಳೆ ಸ್ಟಾಕ್ ಅನ್ಸಿದ್ದು ಜಿಂದಾಲ್ ಸ್ಟೀಲ್. ಇದೊಂದು ಒಳ್ಳೆ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ಇದರಲ್ಲಿ ನಾವು ಇದೇನೀಗ ಇದರಲ್ಲಿ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಡುವವ್ರಿಗೆ ಕನ್ಫ್ಯೂಷನ್ ಇದ್ದಾಗ ಏನ್ ಮಾಡ್ಬೇಕು, ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋ ಸಲುವಾಗಿನೇ ಇದು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನಾ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತದೆ. ಅದರಿಂದ ನಿಮ್ಗೆ ಒಂದು ಹೆಲ್ಪ್ ಆಗ್ಬಹುದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಯಾವ್ದಂದ್ರೆ ಜಿಂದಾಲ್ ಸ್ಟೀಲ್ ಒಳಗ ಈಗ ನಾವು ವೀಕ್ಲಿ ಹೋಲ್ಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಪ್ಪ ಅಂದ್ರೆ ಇವತ್ತು ಸ್ಯಾಟರ್ಡೆ ಇದೆ. ನಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಮಂಡೇ ನಾವು ಇದರಲ್ಲಿ ಹೋಲ್ಡಿಂಗ್ ಅನ್ನ ಮಾಡಬಹುದು ಅಥವಾ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ, ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇರ್ತದೆ. ಅದೇ ಕನ್ಫ್ಯೂಷನ್ ಈಗ ಕ್ಲಿಯರ್ ಮಾಡ್ತೀನಿ ನಿಮ್ ಮುಂದೆ. ಹೇಗಂದ್ರೆ ಈಗ ನೋಡಿ, ಈಗ ಮಾರ್ಕೆಟ್ ಈ ತರ ಇಲ್ಲಿ ಇದೇನದೆಲ್ಲ ಇದು ರೆಸ್ಟೆಂಟ್ ಲೈನ್ ಅನ್ನ ಒಂದು ರೆಸ್ಟೆಂಟ್ ಲೈನ್ ಅನ್ನ ಇಲ್ಲಿ ನಾನು ಹಾಕೊಂಡಿದ್ದೀನಿ. ಇದೊಂದು ನ್ಯೂ ರೆಸ್ಟೆಂಟ್ ಲೈನ್ ಆದ್ರೆ ಈಗ ನೋಡ್ರಿ, ಈಗ ಏನಿದೆ ಅಲ್ಲ, ಈಗ ಈ ಕ್ಯಾಂಡಲ್ ರೆಸ್ಟೆಂಟ್ ಲೈನ್ ಕೆಳಗಡೆ ಈ ತರ ಕ್ಲೋಸ್ ಆಗಿದೆ. ಓಕೆನಾ? ಓಕೆ, ಇನ್ನೊಂದು ಇದ್ರೊಳಗೆ ಏನಿದೆ ಅಂದ್ರೆ ನಾವು ಫೀವರ್ ಪ್ರೈಸ್ ಆಕ್ಷನ್ ನಾವು ಇಲ್ಲಿ ಯೂಸ್ ಮಾಡ್ಬೇಕಾಗ್ತದೆ. ಅವಾಗೆ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಮಾರ್ಕೆಟ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಓಕೆ, ಈ ತರ ಇಲ್ಲೊಂದು ನಾವು ಲೈನ್ ಅನ್ನು ಈಗ ನಾನು ಡ್ರಾ ಮಾಡಿದೆ. ಈಗ ಡಿಮ್ಯಾಂಡ್ ಝೋನ್ ಅನ್ನು ಈಗ ಡ್ರಾ ಮಾಡ್ಕೊಂಡೆ. ಈಗ ಇನ್ನೊಂದು ರೆಸ್ಟೆಂಟ್ ಲೈನ್ ಅನ್ನು ಇಲ್ಲಿ ಡ್ರಾ ಮಾಡ್ಕೊತೀನಿ. ಈಗ ಇಲ್ಲಿ ನೀವು ನೋಡಬಹುದು, ಇದು ರೆಸ್ಟೆಂಟ್ ಲೈನ್ ಅನ್ನ ನಾ ಈಗ ಡ್ರಾನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ನಿಮ್ಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ ಹೇಗೆ ಮಾರ್ಕೆಟ್ ವರ್ಕ್ ಆಗ್ತದೆ ಮಂಡೇ ಅಂತ ಹೇಳಿ. ಈಗ ನೋಡ್ರಿ, ಏನು ರೆಸ್ಟೆಂಟ್ ಲೈನ್ ದಿಂದ ಈ ತರ ಮಾರ್ಕೆಟ್ ಡಿಮ್ಯಾಂಡ್ ಝೋನಿಗೆ ಬಂದಿದೆ. ಹೇಗೆ ವರ್ಕ್ ಆಗಿದೆ ಅನ್ನೋದನ್ನ ಸ್ವಲ್ಪ ನಾವಿಲ್ಲಿ ನೋಡೋಣ. ಈ ತರ ಇದು ಮಾರ್ಕೆಟ್ ಈಗ ರೆಸ್ಟೆಂಟ್ ಲೈನಿಗೆ ಹೋಗಿದೆ ಲಾಸ್ಟ್. ಆಮೇಲೆ ಈಗ
ಈಗ ಏನು ರೆಸ್ಟೋರೆಂಟ್ ಲೈನಿಗೆ ಹೋಗಿ ಇಲ್ಲೇ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಈಗ ಕ್ಲೋಸ್ ಆಗಿದೆ ಈಗ. ಹಾಗಂದ್ರೆ ಮಂಡೇ ಏನಾಗಬಹುದಪ್ಪ ಮಾರ್ಕೆಟ್ನಲ್ಲಿ ಅಂತ ಹೇಳಿ ನಾವು ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಏನಾಗ್ಬೋದು ಅಂದ್ರೆ ಮಾರ್ಕೆಟ್ ಸೋಮವಾರ ದಿನ ಈ ತರ ಇಲ್ಲಿದಿಂದ ಈ ನಮ್ಮ ಡಿಮ್ಯಾಂಡ್ ಝೋನ್ ತನ ಬೀಳುತ್ತದೆ ಅನ್ನೋದು ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಇಲ್ಲಿದಿಂದ ನಾವು ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸೆಲ್ ಮಾಡ್ಬೇಕು. ನಾವು ವೀಕ್ಲಿ ಹೋಲ್ಡಿಂಗ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತಿರಲ್ಲ, ನೀವೀಗ ಇದರಲ್ಲಿ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಇದೆ. ಹಾಗಾಗಿ ನೀವು ಮಂಡೇ ದಿನ ನೀವು ಇದರಲ್ಲಿ ಸೆಲ್ ಅನ್ನ ಮಾಡಿದ್ರೆ ನಿಮ್ಗೆ ಇಲ್ಲಿದಿಂದ ಇಲ್ಲಿಗೆ ಅಂದ್ರ ನಮ್ಗೆ ಎಷ್ಟು ಪಾಯಿಂಟ್ಗಳವರೆಗೆ ನಾವು ಇಲ್ಲಿ ಅರ್ನನ ಮಾಡಬಹುದು ಅಂದ್ರ ಇಲ್ಲಿ 70 ಪಾಯಿಂಟ್ಗಳವರೆಗೆ ಇಲ್ಲಿ ನಿಮ್ಗೆ ಸಿಗ್ತದೆ. ಇಲ್ಲಿ ನಿಮ್ದು ಇಲ್ಲಿ ತನ ನಿಮ್ದು 70 ಪಾಯಿಂಟ್ಗಳವರೆಗೆ ನಿಮ್ಮ ಇಲ್ಲಿ ಒಂದು ನನ್ನ ಇಲ್ಲಿ ಮಾಡಬಹುದು. ಅದು ನಿಮ್ಮ ಅಮೌಂಟ್ ಮೇಲೆ ಅದು ಎಷ್ಟು ನಿಮ್ಮ ಒಂದು ಪ್ರಾಫಿಟ್ ಆಗ್ತದ ಅನ್ನೋದು ಕೂಡ ಡಿಪೆಂಡ್ ಆಗಿರ್ತದ. ಆದ್ರ ನಾ ಹೇಳೋದೇನಂದ್ರ ಇದ್ರೊಳಗೆ ನಮ್ಮ ಅನಾಲಿಸಿಸ್ ಪ್ರಕಾರ ಮಂಡೇ ಮಾರ್ಕೆಟ್ ಮಂಡೇದಿಂದ ಸ್ಯಾಟರ್ಡೆ ತನ ಇದು ಬೀಳ್ಬೇಕು. ನೀವೇನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ಏನ್ ಈ ಸದ್ದ ಎಲ್ಲಿದಿಂದ ಅಂದ್ರ 852 ಇಲ್ಲಿದಿಂದ ಮಂಡೇ ನೀವು ಸೆಲ್ ಮಾಡಿದ್ರ ನೀವು ಎಕ್ಸಿಟ್ ಎಲ್ಲಿಗೆ ಆಗ್ಬೇಕಂದ್ರ 783. ಅದಕ್ಕಿಂತ ಮೊದಲೇ 1-2 ಪಾಯಿಂಟ್ ಆದ್ರೂ ಕೂಡ ನಡೀತದೆ. ನೀವು ಇಷ್ಟು ಇಲ್ಲಿದಿಂದ ಇಲ್ಲಿಗೆ ನೀವು ಟಾರ್ಗೆಟ್ ಅನ್ನ ಇಟ್ಕೋ. ಇದು ಇಲ್ಲಿದಿಂದ ಇಲ್ಲಿ ತನ ಇಲ್ಲಿ ಟಾರ್ಗೆಟ್ ಆಗಿರ್ತದೆ. ಓಕೆ, ಈ ತರ ನೀವು ಒಂದು ಮಂಡೇ ದಿನ ಜಿಂದಾಲ್ ಸ್ಟಿಲ್ ಅಲ್ಲಿ ಒಂದು ಸೆಲ್ ಮಾಡಿದ್ರೆ ಒಂದು ತುಂಬಾ ಒಂದು ಒಳ್ಳೆಯ ಇಲ್ಲಿ ಅಮೌಂಟ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಅದು ಒಂದು ಒಳ್ಳೆಯ ಸ್ಟಾಕ್ ಅಂತ ಹೇಳಿ ನಾನು ಇವತ್ತು ಸರ್ಚ್ ಮಾಡಿ ನಿಮ್ಗೋಸ್ಕರ ಇದನ್ನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ನನ್ನ ವಿಡಿಯೋಸ್ಗಳು ಬರ್ತಾ ಇರ್ತವೆ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.